ಆತ್ಮೀಯ ಬಂಧುಗಳೇ, ಬಹಳಷ್ಟು ಸಾರಿ ನಾವು ಸ್ನೇಹವನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತೇವೆ ಮತ್ತು ಸ್ನೇಹವನ್ನು ಮಾಡ್ತೇವೆ ಅಂತಂದ್ರೆ, ಯಾರಾದರೂ ನಮಗೆ ಏನಾದರೂ ಉಪಯೋಗ ಆಗುವ ರೀತಿಯಲ್ಲಿ ನಡೆದುಕೊಂಡ್ರೆ ಮಾತ್ರ. ಆದರೆ ಸ್ನೇಹದ ಅರ್ಥ ಅದಲ್ಲ. ಏನಂತಂದ್ರೆ, ನಾವು ನಮ್ಮ ಸ್ನೇಹಿತನಿಗಾಗಿ ಏನಾದರೂ ತ್ಯಾಗವನ್ನ ಮಾಡೋದಕ್ಕೆ ಸಿದ್ಧರಿದ್ದೇವ ಅಂತ. ಅವಕಾಶ ಬಂದಾಗ ಉಪಯೋಗಿಸಿಕೊಳ್ಳುವುದು, ಮತ್ತೆ ನಮಗೆ ಬೇಕಿಲ್ಲದಾಗ ಬಿಟ್ಟು ಬಿಡುವುದು, ಇದು ಸ್ನೇಹವಾಗಲಾರದು. ಸ್ನೇಹಕ್ಕೆ ಅದರದೇ ಆದಂಥ ಒಂದು ಆದರ್ಶವಿದೆ. ಹಾಗೆ ಒಂದು ಎರಡು ಸ್ನೇಹದ ತ್ಯಾಗವನ್ನ ಮಾಡಿದಂಥ ಸ್ನೇಹಿತರ ಉದಾಹರಣೆಗಳು ಇದ್ದಾವೆ. ಒಂದು, ಚೈತನ್ಯ ಮಹಾಪ್ರಭು ತನ್ನ ಸಹಪಾಠಿಯೊಬ್ಬ ಇವನು ಅದ್ಭುತವಾದ ಗ್ರಂಥವನ್ನ ರಚನೆ ಮಾಡಿರ್ತಾರೆ. ಆದರೆ ಇನ್ನು ಚೈತನ್ಯ ಮಹಾಪ್ರಭು ಸನ್ಯಾಸ ತೆಗೆದುಕೊಳ್ಳೋಕ್ಕಿಂತ ಮೊದಲು ಮಹಾಪಂಡಿತರು, ನ್ಯಾಯಶಾಸ್ತ್ರದ ಪಂಡಿತರು. ಆದರೆ ರಾಜ ಒಂದಷ್ಟು ಗ್ರಂಥಗಳನ್ನು ಆಹ್ವಾನಿಸಿರ್ತಾನೆ. ಆ ಗ್ರಂಥ ಆಗಲೇ ಇದು ನೋಡಿದ ತಕ್ಷಣ ಎಲ್ಲರೂ ಇದನ್ನು ಮೆಚ್ಕೊಳ್ಳೋಕೆ ಶುರು ಮಾಡಿರ್ತಾರೆ. ಆವಾಗ ಇನ್ನೊಬ್ಬ ಇವನ ಸ್ನೇಹಿತ ಕೂಡ ಆ ಗ್ರಂಥವನ್ನು ಬರೆದಿರ್ತಾನೆ. ಆದರೆ ರಾಜ ಇದನ್ನು ಮೆಚ್ಕೊಳ್ಳಿಕ್ಕಿಲ್ಲ ಅಂತ ಹೇಳಿ ಅವನು ಬೇಜಾರು ಮಾಡ್ಕೊಂಡಿರ್ತಾನೆ. ಆವಾಗ ಚೈತನ್ಯ ಮಹಾಪ್ರಭು ತಾನು ರಚಿಸಿದಂಥ ಗ್ರಂಥವನ್ನ ತಾನೇ ನೀರಲ್ಲಿ ಮುಳುಗಿಸಿಬಿಡ್ತಾನೆ. ಅಂದರೆ ಅವು ತನ್ನ ಸ್ನೇಹಿತನಿಗೆ ರಾಜನ ಮೆಚ್ಚುಗೆ ಸಿಗಲಿ, ಅವನಿಗೆ ಬಹುಮಾನ ಸಿಗಲಿ ಅಂತ. ಅದೇ ರೀತಿಯಾದಂಥ ಘಟನೆ ಇನ್ನೊಂದು, ಶ್ರೀರಾಮಕೃಷ್ಣ ಪರಮಹಂಸರ ಸಾಕ್ಷಾತ್ ಶಿಷ್ಯರಲ್ಲಿ ಒಬ್ಬರಾದಂಥ 16 ಜನ ಶಿಷ್ಯರು ಶ್ರೀರಾಮಕೃಷ್ಣರಿಗೆ. ಅವರಲ್ಲಿ ಒಬ್ಬರು ಸ್ವಾಮಿ ವಿಜ್ಞಾನಾನಂದಜಿ ಅಂತ ಹೇಳಿ. ಅವರು ಇವತ್ತು ನಾವು ಕಾಣ್ತಾ ಇರ್ತಕ್ಕಂಥ ಜಗತ್ತಿನ ಅತ್ಯಂತ ಅದ್ಭುತವಾದ ಸಂಘಟನೆ ರಾಮಕೃಷ್ಣ ಮಠ ಮತ್ತು ಮಿಷನ್ನಿನ ಮುಖ್ಯ ಕೇಂದ್ರವಾದಂಥ ಬೇಲೂರು ಮಠ ಅಂತಿದೆ. ಆ ಬೇಲೂರು ಮಠದ ಮಂದಿರವನ್ನ ಕಟ್ಟಿಸಿದಂಥವರು ಆರ್ಕಿಟೆಕ್ಟ್ ಅವರೇ ಇಂಜಿನಿಯರ್. ಅವರು ಓದಿದ್ದು ಇಂಜಿನಿಯರಿಂಗ್ ಓದೋದಕ್ಕೆ ಅವರು ಪುಣೆಗೆ ಬಂದಾಗ ಪುಣೆಯಲ್ಲಿ ಡಿಪ್ಲೊಮಾವನ್ನ ಓದ್ತಾ ಇದ್ರು. ಆ ಸಮಯದಲ್ಲಿ ನಡೆದಂಥ ಒಂದು ಘಟನೆ, ಅವರ ಕ್ಲಾಸ್ಮೇಟ್ ಒಬ್ಬ ಇದ್ದ, ರಾಧಿಕಾ ಪ್ರಸಾದ್ ರಾಯ್ ಅಂತ ಅವರ ಹೆಸರು. ಅವನು ತುಂಬಾ ಬಡವಾಗಿದ್ದ. ಅದಕ್ಕೆ ಆ ಡಿಪ್ಲೊಮಾ ವ್ಯಾಸಂಗ ಮುಗಿಸಿದ ತಕ್ಷಣವೇ ಆತನಿಗೆ ಉದ್ಯೋಗವನ್ನು ಮಾಡಬೇಕಂತ ಅನಿವಾರ್ಯತೆ ಇತ್ತು. ಇನ್ನು ಇಂಜಿನಿಯರಿಂಗ್ ಹೋಗೋಕ್ಕಿಂತ ಮೊದಲು ಡಿಪ್ಲೊಮಾ ಮುಗಿಸಿದ ತಕ್ಷಣವೇ ಉದ್ಯೋಗವನ್ನು ಪಡಿಬೇಕು ಅಂತ. ಅದಕ್ಕೆ ಒಂದು ನಿಯಮ ಇತ್ತು. ಏನಂತಂದ್ರೆ, ಯಾರಾದರೂ ಈ ಡಿಪ್ಲೊಮಾದಲ್ಲಿ ಅದಕ್ಕೆ LC ಕೋರ್ಸ್ ಅಂತ ಕರಿತಿದ್ರು. ಅದರಲ್ಲಿ ಪ್ರಥಮ ಹಾಗೂ ದ್ವಿತೀಯ ಶ್ರೇಣಿಯಲ್ಲಿ ತೇರ್ಗಡೆ ಆದವರಿಗೆ ಸರ್ಕಾರವೇ ಅವರಿಗೆ ಉದ್ಯೋಗವನ್ನ ಕೊಡ್ತಾ ಇತ್ತು. ಆದ್ದರಿಂದ ಈ ರಾಧಿಕಾ ಪ್ರಸಾದ್ ರಾಯ್ ತಕ್ಷಣ ಉದ್ಯೋಗಕ್ಕೆ ಸೇರ್ಕೋಬೇಕಾಗಿತ್ತು. ಆದರೆ ಆ ಸಹಪಾಠಿಗಳಲ್ಲಿ ಎಲ್ಲರೂ ಅಂದ್ಕೊಂಡಿದ್ದೇನೆಂದ್ರೆ, ಹರಿಪ್ರಸನ್ನ ಅಂದ್ರೆ ಸ್ವಾಮಿ ವಿಜ್ಞಾನಾನಂದಜಿಯವರ ಪೂರ್ವಾಶ್ರಮದ ಹೆಸರು, ಅವನಾದರೂ ಸೆಲೆಕ್ಟ್ ಆಗ್ತಾನೆ, ಇಲ್ಲಾಂದ್ರೆ ಮರಾಠಿ ಹುಡುಗೊಬ್ಬ ಇದ್ದ, ಅವನಾದ್ರೂ ಸೆಲೆಕ್ಟ್ ಆಗ್ತಾನೆ ಅಂತ ಎಲ್ರೂ ಗೊತ್ತಿರುವಂತ ವಿಷಯ. ಅಂದ್ರೆ ಇವರಿಬ್ರು ಬುದ್ಧಿವಂತರು, ಈಗ ಅವರು ಸೆಲೆಕ್ಟ್ ಆಗ್ತಿದ್ರು ಅಂತ. ಆವಾಗ ತನ್ನ ಸಹಪಾಠಿ ಸ್ನೇಹಿತನಾದಂತ ರಾಧಿಕಾ ಪ್ರಸಾದ್ ಅವನಿಗೆ ಸಹಾಯ ಆಗಲಿ ಅಂತ ಹೇಳಿ ಸ್ವಾಮಿ ವಿಜ್ಞಾನಾನಂದಜಿಯವರು ಆ ಪರೀಕ್ಷೆಯನ್ನೇ ಬರೆಯುವುದಕ್ಕೆ ಹೋಗಲಿಲ್ಲ. ಯಾಕೆಂದ್ರೆ ತನ್ನ ಸ್ನೇಹಿತನಿಗೆ ಆ ಪ್ರಥಮ ಶ್ರೇಣಿಯಲ್ಲಿ ಆ ಸ್ಥಾನ ಸಿಗಲಿ, ಅವನಿಗೆ ಉದ್ಯೋಗ ಸಿಗಲಿ ಅಂತ ಹೇಳಿ ಅವರು ಮುಂದಿನ ನೆಕ್ಸ್ಟ್ ಟೈಮ್ ಬರುವಂತ ಪರೀಕ್ಷೆಯನ್ನ ಬರೆದ್ರು ಅಂತ. ಹೀಗೆ ಸ್ನೇಹಿತನಿಗೆ ಸಹಾಯವನ್ನ ನೀಡುವುದಕ್ಕಾಗಿ ಅವರು ತಮಗೆ ಅವರು ಕೂಡ ಸ್ವಲ್ಪ ಕಷ್ಟದಲ್ಲೇ ಇದ್ರು. ಆದರೂ ತನ್ನ ಸ್ನೇಹಿತನ ಕಷ್ಟ ನನಗಿಂತ ದೊಡ್ಡದು, ಅವನು ಪರಿಹಾರ ಆಗಲಿ ಅಂತ ಹೇಳಿ ಅದನ್ನ ತಮ್ಮ ಕಷ್ಟವನ್ನು ಸ್ವೀಕರಿಸಿದ್ರು, ಅವನಿಗೆ ಅನುಕೂಲವನ್ನ ಮಾಡಿಕೊಟ್ರು ಅಂತ. ಈ ಘಟನೆಗಳನ್ನೆಲ್ಲ ಓದಿದ ಮೇಲೆ ಸ್ನೇಹ ಅಂತಂದ್ರೆ ಅದು ತ್ಯಾಗದಿಂದ ಕೂಡಿದ್ರೆ ಅದಕ್ಕೆ ಎಂತ ಅರ್ಥ ಇರ್ತದೆ ಅಂತ. ಹಾಗೆ ವಿಜ್ಞಾನಾನಂದಜಿ ಮತ್ತೆ ಮುಂದಿನ ವರ್ಷ ಪರೀಕ್ಷೆಯನ್ನು ಬರೆದ್ರು, ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆದರು. ಹೀಗೆ ಅವತ್ತಿನಿಂದ ಕೂಡ ವಿಜ್ಞಾನಾನಂದಜಿದು ಈ ತ್ಯಾಗ ಮನೋಭಾವನೆ. ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿ ಅಂತ ಕೇಳ್ಕೊಂಡಾಗಲೂ ಕೂಡ ಅವರು ಹೇಳ್ತಾ ಇದ್ದದ್ದು,
ಮೊದಲು ಮೊದಲು ಅದನ್ನು ನಿರಾಕರಣೆಯನ್ನೇ ಮಾಡ್ತಾರೆ. ಅಂದರೆ ಅಂಥ ದೊಡ್ಡ ಸ್ಥಾನ ಒದಗಿ ಬಂದರೂ ಕೂಡ ಅವರಿಗೆ ಅದರ ಮೇಲೇನು ಆಸಕ್ತಿ ಇಲ್ಲ. ಏಕೆಂದರೆ ಅವರು ಅಲಹಾಬಾದ್ನಲ್ಲಿ ಆಗಲೇ ಸೇವಾ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ, ಅಲ್ಲೇ ಮುಂದುವರಿಸಿಕೊಂಡಿರಬೇಕು ಅಂತ. ಹೀಗೆ ತ್ಯಾಗ ಭಾವನೆ ಒಂದು ಸ್ನೇಹದ ಹೆಗ್ಗುರುತು.